ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಶ್ರೀ ಮಂಜುನಾಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮದ ಅದ್ದೂರಿ ಕ್ಷಣ. ಶ್ರೀ ಮಂಜುನಾಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ನಲ್ಲಿ ಶ್ರೀ ಮಂಜುನಾಥ ಪ್ರಾಥಮಿಕ ಶಾಲೆಯಲ್ಲಿ ಗುರು ಪೂರ್ಣಿಮೆಯನ್ನು ಸಂಭ್ರಮಾಚರಣೆಗಳಿಂದ ಆಚರಿಸಿದರು. ಪ್ರಾರಂಭದಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀಗಳ ಪಾದಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಆರಂಭಿಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳು ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದು ಪಾಲಕರ ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯ. ಶಾಲೆಯ ಮುಖ್ಯೋಪಾಧ್ಯಾಯರಾದ ನೇತ್ರಾವತಿ ಮೇಡಂ ಅವರು ಉತ್ತಮ ಪಾಂಡಿತ್ಯವನ್ನು ಹೊಂದಿರುವ ಶಿಕ್ಷಕರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಶಾಲೆಯು ಅತ್ಯುನ್ನತ ಸ್ಥಾನದಲ್ಲಿ ಮುಂದುವರಿಯುತ್ತದೆ ಎಂದು ತುಂಬಾ ವಿಸ್ತೃತವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳು ಬೋಧಿಮಠ ರೋಣ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೇತ್ರಾವತಿ ಅಪ್ಪಣ್ಣನವರು ವಹಿಸಿದ್ದರು. ಮುಖ್ಯ ಅತಿಥಿ ಸ್ಥಾನವನ್ನು ಬ್ರಹ್ಮಕುಮಾರಿ ಸವಿತಾ ಅವರು ವಹಿಸಿದ್ದರು. ಇನ್ನೋರ್ವ ಅತಿಥಿಗಳಾಗಿ ಮಹಾಲಿಂಗಯ್ಯ, ಅಂದಾನಯ್ಯ, ಗುರು ಒಡೆಯರ್, ನಿವೃತ್ತ ಪ್ರಾಚಾರ್ಯರು ವಹಿಸಿದ್ದರು. ನಾಗಠಾಣ ಶಿಕ್ಷಕರು ಸಹ ಉಪಸ್ಥಿತರಿದ್ದರು. ಹಾಗೆಯೇ ಶಾಲೆಯ ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಎಸ್.ವಿ. ಸಂಕನಗೌಡ್ರು. ಅವರನ್ನು ನಾವು ನೋಡ್ಲಿಕ್ಕಾಗತ್ತಿಲ್ಲ ಇವತ್ತು. ಆದರೆ ಆ ತುಂಬಿ ಎಲ್ಲರ ಜೀವನವನ್ನ ಭಕ್ತಿ ಸಂಪ್ರದಾಯದಲ್ಲಿ ನಡೆಯುವಂತೆ ಮಾಡುವಂತಹ ನಮ್ಮ ಕಣ್ಮುಂದಿರುವಂತಹ ಸಾಕ್ಷಾತ್ ಇವತ್ತು ಗುರುಗಳು ಈ ಗುರು ಪೂರ್ಣಿಮೆಯ ದಿನ ನಮಗೆಲ್ಲರಿಗೂ ಆ ಗುರುಗಳ ದರ್ಶನವಾಗ್ತಾ ಇದೆ. ಅದು ನೆನಪಿನಾಗಿರ್ಲಿ ಮೊದ್ಲ. ಇಲ್ಲ ಅಂತಂದ್ರೆ ಮಕ್ಕಳ ಭವಿಷ್ಯತ್ತನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಳ್ಳೆ ಈ ಒಂದು ಅಪ್ಪಣ್ಣವರ ಸ್ಕೂಲ್ ಸಂಸ್ಥೆ ಇತಿಹಾಸ ಬಹಳ ದೊಡ್ಡದಿದೆ. ಇದು ಹಿಂದೆ ಪ್ರಾರಂಭ ಆಗಿರುವಂತ ಸಂಸ್ಥೆ, ಈಗ ಒಂದು 7 ವರ್ಷದಾಗ ಆಗಿರೋ ಸಂಸ್ಥೆ ಅಲ್ಲ. ಬಹಳ ವರ್ಷದಿಂದ ಆಗಿರುವಂತ ಸಂಸ್ಥೆ. ನಾಲ್ಕನೇ ಸರ್ಗೆಲ್ಲ ಗೊತ್ತಿದ್ರೆ ಈ ಒಂದು ಸಂಸ್ಥೆ ಪ್ರಸ್ತುತ ಅಧ್ಯಕ್ಷರಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಮಾಡಕತ್ತಾರೆ ನೇತ್ರಾ ಮೇಡಮ್ ಅವ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಬಹಳಷ್ಟು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರು. ನಮ್ಗೆ 2 ನಿಮಿಷ ಆ ಮಕ್ಕಳ ಕಡೆ ಲಕ್ಷ ಕೊಡ್ಬೇಡ್ರಿ, ಇಲ್ಲ ಹೇಳೋದು ಕೇಳು. ಯಾಕಂದ್ರೆ ಎಲ್ಲ ಹೋಗಿ ನಾವು ಲಕ್ಷ ಗಂಟೆ ಕೊಟ್ಟು ಶಾಲೆ ಕಲಿಸ್ತೀವಿ ಅಂದ್ರೆ ಅದು ಬಹಳ ಮುಖ್ಯ ಅಲ್ಲ. ಅದ್ರೊಳಗೆ ಅರ್ಥನೂ ಇಲ್ಲ. ಇವತ್ತು ನೀವು ಯಾರು ಸಾಧಕರಾಗಿ ನಮ್ಮ ಕಣ್ಣು ಮುಂದೆ ಬಂದಾರೆ ಅವರೆಲ್ಲರೂ ಕಲ್ತಿದ್ದು ಏನಂದ್ರೆ ಅತಿ ಅಲ್ಪ ವೆಚ್ಚದೊಳಗಿರುವಂತ ಶಿಕ್ಷಣದೊಳಗೆ ಕಲ್ತು ಬಂದವರ ವಿನ ಯಾರು ಕೂಡ ದೊಡ್ಡ ದೊಡ್ಡ ಕಾನ್ವೆಂಟ್ನ ಒಳಗೆ ಓದಿದವರು ಯಾರು ದೊಡ್ಡ ಅಧಿಕಾರಿಗಳಾದಂತ ಇತಿಹಾಸವೇ ಇಲ್ಲ. ಎಲ್ಲೋ ಇದಾವ, ಅಪರೂಪದಾವ ಅಷ್ಟೇ. ಬಹುಶಃ ನೇತ್ರಾ ಮೇಡಮ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಪೂರ್ತಿ ಗೊತ್ತಿಲ್ಲ. ಸ್ವಲ್ಪದೊಳಗೆ ಇರುವಂತ ವಿಷಯ ಹೇಳ್ಬಿಡ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇಂಟರ್ನ್ಯಾಷನಲ್ ಸೈನಿಕ್ ಸ್ಕೂಲ್ ಒಳಗೆ ಓದಿ ಮೆರಿಟ್ ಅನ್ನ ಹೊಂದಿ ಏನು ಪ್ರಥಮ ಸ್ಥಾನದೊಳಗೆ ವಿದ್ಯಾರ್ಥಿನಿಯನ್ನು ಮಾಡಿರುವಂತ ಏಕೈಕ ಒಂದು ವಿದ್ಯಾರ್ಥಿನಿ ಅಂದ್ರೆ ನೇತ್ರಾ ಮೇಡಮ್ ಅವರು ನಿಮಗೆಲ್ಲ ನೆನಪಿರ್ಲಿ. ಏನ್ರಿ, ಬಹುಭಾಷೆಯನ್ನು ಮಾತಾಡುವಂತ ಸಾಮರ್ಥ್ಯ ಐತೆ ಅವ್ರೊಳಗೆ. ಹಿಂದಿ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಏನ್ರಿ, ಸಮಯ ಅನುಚಿತವಾಗಿ ಶಿಕ್ಷಣದ ಒಂದು ಅವರಲ್ಲಿ ಶಕ್ತಿ ಎಷ್ಟೈತೆ ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ಅಂತ ಒಂದು ಸಾಮರ್ಥ್ಯ ಅವ್ರೊಳಗೈತಿ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಆಮಂತ್ರಣವನ್ನ ಕೊಡಾಕ್ ಬಂದಾಗ ಒಂದೇ ಮಾತು ಹೇಳಿದ್ರು. ನಾಳೆ ಮೇಡಮ್ ನಿಮಗೆ ಎಜುಕೇಶನ್ ನಿಮಗೆ ಇಲ್ಲಿರೋ ಸಾಮರ್ಥ್ಯ ನೋಡಿದ್ರೆ ಇಲ್ಲಿ ಯಾಕೆ ಇಷ್ಟು ಸಂಸ್ಥೆ ಕಷ್ಟಪಡ್ತೀರಿ? ನಿಮ್ಮ ಗ್ರಾಜುಯೇಷನ್ಗೆ ದೊಡ್ಡ ದೊಡ್ಡ ಫಾರಿನ್ ಕಂಟ್ರಿವರೆಗೂ ಹೋದ್ರೂ ನಿಮ್ಗೆ ಜಾಬ್ ಆಗೋ ಲೆವೆಲ್ಗೆ ಇದ್ರೆ ನಿಮ್ಗೆ ಯಾಕೆ ಇಲ್ಲಿ ತ್ರಾಸ ಅಂತ ಅಂದಾಗ ಒಂದೇ ಮಾತು ಹೇಳಿದ್ರು. ನಮ್ ಸರ್ ಈ ಸಂಸ್ಥೆ ಹುಟ್ಟಿ ಹಾಕಿ ಹೋಗ್ಯಾರ್ರಿ, ಅವರ ಹೆಸರು ಉಳಿಯುವಂತ ನಾ ಮಾಡ್ಬೇಕು. ಯಾಕಂದ್ರೆ ಒಂದೊಂದು ಕಾಲದೊಳಗೆ ಇಲ್ಲಿ 100 ವಿದ್ಯಾರ್ಥಿಗಳಿಗೆ ಜಾಗ ಸಿಗ್ತಿರ್ಲಿಲ್ಲ. ಅಷ್ಟು ಏನು ಮಕ್ಕಳು ಓದಿ ಇವತ್ತು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಯಾರ. ಅದನ್ನು ಉಳಿಸ್ಬೇಕು ಅನ್ನುವಂತ ಉದ್ದೇಶಕ್ಕೆ ನನ್ನ ಜೀವನದ ಗುರಿಯನ್ನ ಬಿಟ್ಟು ಈ ಸಂಸ್ಥೆ ಒಳಗೆ ಮಕ್ಕಳಿಗೆ ಚಲೋ ಆಗ್ಲಿ ಅಂತ ಹೇಳಿ ಈ ಶಾಲೆ ನಡೆಸಕತ್ತೀನಿ ಅಂತ ಒಂದೇ ಮಾತು ಹೇಳಿದ್ರು. ಮಕ್ಕಳಿಗಾಗಿ ಬದುಕೀನಿ ಅಂತ ಹೇಳಿದ್ರು. ಅದಕ್ಕೆ ಒಳ್ಳೆ ಸಂಸ್ಥೆ ಇದೆ. ಏನು ಕೇವಲ ನನ್ನ ಕಲ್ಚರ್ ಅಂತ ನಾ ಹೇಳಕತ್ತಿಲ್ಲ. ಯಾಕಂದ್ರೆ ಅದನ್ನ ಒಂದು ಕ್ಷಣ ನಾನು ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಅದನ್ನ ಬ್ಯಾಕ್ಗ್ರೌಂಡ್
ವಿಚಾರ ಮಾಡ್ತೀನಿ, ದಡಕನ ನಾ ಇಲ್ಲಿ ಮಾಡ್ಕೊಡೋದಿಲ್ಲ, ನಾ ಬರ್ತೀನಿ ಅಂತ ಹೇಳಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಅದ್ರ ನನ್ನ ಕಾರ್ಯಕ್ರಮಕ್ಕೆ ಬರ್ರಿ ಅಂದ್ರೆ ನಾನು ದಡಕನ ಹೋಗುದಿಲ್ಲ. ಅಲ್ಲಿ ಒಂದು ಬಿಟ್ಟು 10 ಸಲ ನಾನು ಕೂಲಂಕುಷವಾಗಿ ವಿಚಾರ ಮಾಡ್ತೀನಿ. ನಾನು 10 ಸಲ ವಿಚಾರ ಮಾಡಿ ಆ ಕಾರ್ಯಕ್ರಮದ ವೇದಿಕೆಗೆ ನಾನು ದಯಮಾಡಿಸ್ತೀನಿ. ಯಾಕಂದ್ರೆ ನಾನು ಒಬ್ಬ ಒಳ್ಳೆ ಗ್ರಾಜುಯೇಟ್, ನಾನು ಡಾಕ್ಟರೇಟ್ ಆಗೈತಿ ಏನ್ರಿ, ಅದ್ರ ಜೊತೆಗೆ ನಂದು BA LLB ಆಗೈತಿ, ಒಳ್ಳೆ ಎಜುಕೇಶನ್. ಆದ್ರೆ ಯಾವತ್ತೂ ನಾನು ಕಾನ್ವೆಂಟ್ ವೇದಿಕೆಯನ್ನ ಹತ್ತಿಲ್ಲ, ಕಾನ್ವೆಂಟ್ ಸ್ಕೂಲಲ್ಲಿ ಎಂದಿಗೂ ಹತ್ತಿಲ್ಲ. ನಾನು ರೆಕಾರ್ಡ್ಸ್ ತೆಗೆದು ನೋಡ್ರಿ, ಕನ್ನಡ ಶಾಲೆಗೆ ಓದಿನಿ. ನಾನು BA ಪದವಿ ಮುಗಿತ ನಾನು ಗೌರ್ಮೆಂಟ್ ಕಾಲೇಜ್ ಒಳಗೆ ಓದಿ, ಆನಂತರ ಗದಗೊಳಗೆ ತೋಟಗಾರಿ ಕಾಲೇಜ್ ಒಳಗೆ ಏನೋ ವಕೀಲಿಕೆಯನ್ನ LLB ಪದವಿಯನ್ನ ಮುಗಿಸಿದೆ ನಾನು. ಅಂದ್ರೆ ಕಾರಣ ಇಷ್ಟೇ, ಓದಬೇಕು ಅನ್ನುವಂತ ಮಕ್ಕಳು ಕೇವಲ ಅವರಿಗೆ 20,000 50,000 ಕೊಟ್ಟು ಹಚ್ಚಿವಿ ಅಂದ್ರೆ ಮುಖ್ಯ ಅಲ್ಲ. ಪಾಲಕರ ಜವಾಬ್ದಾರಿನ ಬಹಳ ಐತಿ. ನಮ್ಮ ಮಕ್ಕಳಿಗೆ ನಾವು ಜಾಗ ರೊಕ್ಕ ಕೊಟ್ಟಿ ಕೂಡ ಅವರು ಓದಿಸ್ತಾರೆ ಅಂತ ಅವ್ರನ್ನ ಶಾಲೆಗೆ ಕಳಿಸೋದಾಗ ಸಾಯಂಕಾಲ ಬಸ್ನಾಗ ಅವ್ರು ಬಂದು ಮನೆಗಳಿಗೆ ಮುಂದೆ ಫೇಲ್ ಆಗುತ್ತೆ ಬಂದು ನಾವು ಯಾರಿಗೆ ಓದಾಡ್ತೀವಿ, ಪ್ರಿನ್ಸಿಪಾಲ್ರಿಗೆ, ಟೀಚರ್ಸ್ರಿಗೆ, ಅವ್ರ ಕ್ಲಾಸ್ ಟೀಚರ್ ಏನ್ರಿ ನಾವು ಮಗ ಓದಾವಲ್ಲ ಅಂತಾರೆ. ಹಂಗಾರೆ ವಿಚಾರ ಮಾಡ್ರಿ, ಕೇವಲ ನಿಮ್ಮ ಮಕ್ಕಳು 6 ತಾಸು ಇಲ್ಲಿ ಶಿಕ್ಷಕರ ಕೈಯಾಗಿರ್ತಾರೆ. 2 ತಾಸು ರೀ, 2 ತಾಸು ರೀ, 6 ತಾಸು ಇಲ್ಲಿ ಇರ್ತಾರೆ. ಉಳಿದ ಇನ್ನ ಎಷ್ಟು 18 ತಾಸು ನಿಮ್ಮ ಕೈಯೊಳಗೆ ಇರ್ತಾರೆ. ಹಂಗಾರೆ ಯಾರ ಮಾತು ಯಾರ ಕೈಯಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರಿಂದ ಬದಲಾವಣೆ ಸಾಧ್ಯ ಇದೆ? 18 ತಾಸು ನಿಮಗ ತಿದ್ದುಪಡಿ ಮಾಡೋದು ಆಗಿಲ್ಲ ಅಂದ್ರೆ 6 ತಾಸಿನಾಗ ಅವ್ರು ಎಷ್ಟು ಪ್ರಯತ್ನ ಮಾಡಬೇಕು? ಹೌದಾ? ಇಲ್ಲಿ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಬದಲಾವಣೆ ಮಾಡಬಹುದು, ಹೈಸ್ಕೂಲ್ ಮಕ್ಕಳನ್ನ ತಿದ್ದುಪಡಿ ಮಾಡಬಹುದು. ನಿಮಗೆ ನೆನಪಿರಲಿ, ಎಲ್ಲವೂ ನರ್ಸರಿ ಮಕ್ಕಳುಗಳಿಗೆ ಏನ್ರಿ, ಪ್ರತಿಯೊಂದು ನೋಡ್ರಿ ಏಕೀಕರಣವೆಲ್ಲ ಅವು ಚವಳಿಕಾಯಿ ಬೆಂಡೆಕಾಯಿ ಇದ್ದಂಗ ನೋಡ್ರಿ. ಅವು ಎಲ್ಲ ನರ್ಸರಿ ಮಕ್ಕಳಿದಾವೆ. ಆ ಮಕ್ಕಳನ್ನ ಮೊನ್ನೆಯಾಗ ಒಂದು ಹುಡುಗಿರ್ತದೆ, ಇನ್ನೇಗ ಎಲ್ಲ ಓಡಾಡಕತ್ತಿದ್ದಾವ, ಶಿವ ಅಂತ ಹೇಳ್ತಾನೆ ನೋಡ್ರಿ, ಅವನ ಹೆಸರು ನಾನು ನೆನಪಿಟ್ಟಿನಿ. ಹಂಗ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೆ. ಅವ್ರ ಎಲ್ಲೇ ಹೋಗಿದ್ ಪುಣ್ಯ ಆಡಳಿತ ಹಾಳಾಕತ್ತಿದ್ದಾವ. ಯಾಕೆ ಹಾಳಾಕತ್ತಾನ ಅಂತ ನಾ ಮೇಡಮ್ ಅವ್ರ ಕೇಳಿದೆ. ಅದ್ರ ನೀವೇನಾರ ಕಲ್ಸಕ್ಕೆ ಡಬ್ಬಿ ತಂದಿರೇನ್ರಿ ಅಂದ್ರು. ನಾನೇ ಇಲ್ರಿ, ನಿಮ್ ಶಾಲೆ ಹುಡುಗರು ಬೇಕಿದ್ದವು, ನಾ ಗಾಡಿಗೆ ಇಟ್ಟು ಬಂದಿನಲ್ಲಿ. ಅವಾಗ ಚಲೋ ಮಾಡಿದ್ರಿ ಅಪ್ಪರ ಅಂದ್ರೆ ಅವ್ರಿಗೆ ಮೊನ್ನೆ ಹಂಗ ಸ್ಕೂಲಿಗೆ ಭೇಟಿ ಕೊಟ್ಟಿನ್ರಿ. ಆ ಶಿವನ ಹುಡುಗ ಪಾಪ ಮೇಡಮ್ ಅವ್ರಿಗೆ ಮನ್ಯಾಗ ಏನೋ ಕಂಪ್ಯೂಟರ್ ವರ್ಕ್ ಮಾಡಕತ್ತಾರ. ಅಲ್ಲಿ ಬರೋವ ಟೀಚರ್ ಏನ ನಮ್ಮ ಅಪ್ಪಾರು ಬರ್ತಾರ, ನಮ್ಮ ಅಪ್ಪಾರಿಗೆ ಹೇಳ್ರಿ ನನ್ನ ಮನೆಗೆ ಕಳಿಸ್ಕೊಡ್ರಿ ನಾವ, ನನ್ನ ಕೆಲಸ ಕೊಡತ್ತಿ ನೋಡವ. ನಾ ರಂಬಿಸಿ ಇಲ್ಲಪ್ಪ ಇಲ್ಲ ಸಕ್ಕರೆ ತಿನ್ನು ಹೋಗೋಣವ, ಸಕ್ಕರೆ ಆಗುತ್ತೆ ಹೊರಗೆ ಹೋಗವ, ಸಕ್ಕರೆ ಆಗುತ್ತೆ ಮತ್ತೆ ಹೊರಗೆ ಹೋಗೋಣ. ನಾನು ಕೊಟ್ಟೆ 1 ಕಿಲೋ ಕಲ್ಸಕ್ಕೆ ತಿಂತೀನಿ ಉಳಿದವು. ನಾ ಅಂದೆ ಮೇಡಮ್ ಇನ್ನೂ ನೀವು ಸ್ಕೂಲಿಗೆ ಬರೋದಿಲ್ಲ. ಅವ್ರಂದ್ರೆ ಹಂಗೇನಿಲ್ರಿ ಅಪ್ಪ, ನಮ್ಮ ಹುಡುಗರೇನು ಭಾಳ ತಿನ್ನೋದ್ರಿ, ಸಕ್ಕರೆ ಇದ್ದಂಗೆ ನಾವು ಹುಡುಗರು ಅಂದ್ರು. ಏನ್ರಿ ಅಷ್ಟು ಪ್ರೇಮ. ನಿಜವಾಗಿಯೂ ನಿಮಗೆ ನೋಡ್ರಿ, ಈಗ ಒಂದು 2 ತಾಸು ಹಿಡಿದಾದ್ರು ನಿಮ್ಮ ಮಕ್ಕಳನ್ನ ಆ ಕಾಸ್ಟ್ಯೂಮ್ ಹಾಕಿರಿ, ಆ ಮಕ್ಕಳು ಎಷ್ಟು ತಾಸು ಅಂತ ಅವ್ರನ್ನ 2 ತಾಸು ಹಿಡಿದು ಕುಂದಿರ್ಸೋದಾಗೋದಿಲ್ಲ. ಅಂತ 6 ತಾಸು ಅವರು ಆರೈಕೆ ಮಾಡಿ ಅದ್ರ ಜೊತೆಗೆ ಶಿಕ್ಷಣ ಕೊಟ್ಟು ಕಳಿಸ್ತಾರಲ್ಲ, ಅವ್ರಿಗೆ ಒಂದ್ಸಲ ಜ್ವರ ಚಪ್ಪಾಳ್ತಾರೆ ಎಲ್ಲ ಸಿಬ್ಬಂದಿ. ಏನ್ರಿ ಎಂತ ಸಾಮರ್ಥ್ಯ. ಮನೆಯಾಗ ಮಾತು ಕೇಳಿಲ್ಲ ಅಂದ್ರೆ ನೀವು ಒಂದು ಏಟು ಬಡದವ್ರಿಗೆ ಬುದ್ಧಿ ಹೇಳ್ತೀರಿ, ಅದ ನೀವು ಬಡಿಯೋಂಗೆ ಇವ್ರು ಬಡದ್ರ ಬಂದು ಕಂಪ್ಲೇಂಟ್ ಮಾಡ್ತೀರಿ, ಟಿಸಿ ಕೊಟ್ಟು ನಾವು ಹೋಗ್ತೀವಿ. ಅವ್ರು ಏನ್ ಮಾಡ್ಯಾರ